ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಜಲನಗರ ಗ್ರಾಮದ ಸರ್ವೆ ನಂಬರ್ 6ರ ಸರ್ಕಾರಿ ಬಂಜರು ಜಮೀನಿನಲ್ಲಿ ಅದೇ ಗ್ರಾಮದ ಎಂಎನ್ ರಮೇಶ್ ಮತ್ತು ಎಂಎನ್ ವಿಶ್ವನಾಥರವರ ಹೆಸರಿನಲ್ಲಿ ಅಕ್ರಮವಾಗಿ 61 ಸಬ್ 1ರಂತೆ ಗ್ರಾಮ ಪಂಚಾಯಿತಿಯಿಂದ ಖಾತೆಗಳನ್ನು ತೆರೆದು ಅಕ್ರಮ ಖಾತೆಗಳ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಲೈಸೆನ್ಸ್ ಕೇಳಿದರು. ವಿತರಿಸದಂತೆ ಅದೇ ಗ್ರಾಮದ ಕೆ ಹಿರಣ್ಯಗೌಡರವರು ಅಂದಿನ ಪಿಡಿಒ ಎಂ ಕೃಷ್ಣರವರಿಗೆ ತಕರಾರು ಅರ್ಜಿಯನ್ನು ನೀಡಿದ್ದರು. ಲೆಕ್ಕಿಸದೆ ಖುದ್ದು ಪಿಡಿಒರವರೇ ಮಹಜರ್ ಮಾಡಿರುವುದಲ್ಲದೆ ಪಂಚಾಯತ್ ರಾಜ್ ಅಧಿನಿಯಮ 1993ರಂತೆ ಪಿಡಿಒರವರೇ ಲೈಸೆನ್ಸ್ ವಿತರಿಸಬೇಕಾದ ಅಧಿಕಾರಿಯಾಗಿದ್ದು, ಪಿಡಿಒ ಎಂ ಕೃಷ್ಣ ಪ್ರಸ್ತುತ ಪುಲಗೋರಕೋಟೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಬೇಕಂತಲೇ ಅಂದಿನ ಆಡಳಿತ ಅಧಿಕಾರಿಯವರಿಗೆ ಲೈಸೆನ್ಸ್ ನೀಡುವ ಅಧಿಕಾರವಿಲ್ಲದಿದ್ದರೂ ಅವರಿಂದ ದಿನಾಂಕ 22/10/2020ರಂದು ಸಹಿಯನ್ನು ಮಾಡಿಸಿ ಇವರೂ ಸಹ ಸಹಿಯನ್ನು ಮಾಡಿ ಲೈಸೆನ್ಸ್ ವಿತರಿಸಿ ಅಕ್ರಮವೆಸಗಿರುತ್ತಾರೆ ಎಂದು ತಕರಾರು ಅರ್ಜಿದಾರ ಕೆ ಹಿರಣ್ಯಗೌಡ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಪ್ರಾದೇಶಿಕ ಆಯುಕ್ತರ ಆದೇಶದಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೆ ಹಿರಣ್ಯಗೌಡ ದೂರು ಅರ್ಜಿಯನ್ನು ನೀಡಿ ಸುಮಾರು 4 ತಿಂಗಳು ಕಳೆದಿದ್ದು, ತಾಲೂಕು ಪಂಚಾಯಿತಿ ಕಾರ್ಯಾಲಯ ಶ್ರೀನಿವಾಸಪುರರವರಿಂದ ದಿನಾಂಕ 8/12/2025ರಂದು ತಂಡವನ್ನು ರಚಿಸಿ ವಿಚಾರಣೆಗೆ ಕಳುಹಿಸಿಕೊಟ್ಟಿದ್ದು, ಪರಿಶೀಲನೆ ಮಾಡಿರುವ ವ್ಯವಸ್ಥಾಪಕರು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಶ್ರೀನಿವಾಸಪುರರವರು ವರದಿಯನ್ನು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಲ್ಲಿಸಿ ಸುಮಾರು 2 ತಿಂಗಳು ಕಳೆದರೂ ಈ ಊರವರು ಪಿಡಿಒ ಎಂ ಕೃಷ್ಣರವರ ವಿರುದ್ಧ ವರದಿಯನ್ನು ಮೇಲಧಿಕಾರಿಗಳಿಗೆ ಸಲ್ಲಿಸದೇ ಇರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ಆರೋಪಿಸಿದರು. ಹಿಂದೆ ಇದ್ದಂಥ ಪಿಡಿಒ ಕೃಷ್ಣ ಎಂಬುವರು 2020ರಲ್ಲಿ ಶ್ರೀನಿವಾಸಪುರ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಂಜಲನಗರ ಗ್ರಾಮದ ಸರ್ವೆ ನಂಬರ್ 6 ಸರ್ಕಾರಿ ಬಂಜರು ಜಮೀನಿನಲ್ಲಿ ನಮ್ಮ ಗ್ರಾಮದವರೇ ಆದಂತಹ ರಮೇಶ್ ಮತ್ತು ವಿಶ್ವನಾಥ್ ಎನ್ನುವರು ಖಾತೆ ನಂಬರ್ 61/1 ರಂತೆ ಗ್ರಾಮ ಪಂಚಾಯತಿ ಖಾತೆಗಳನ್ನು ತೆರೆದುಕೊಂಡಿರ್ತಾರೆ ಅಕ್ರಮವಾಗಿ. ಆ ಅಕ್ರಮ ಖಾತೆಗಳ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಯಾರೇ ಲೈಸೆನ್ಸ್ ನೀಡಿದರೂ ಕೊಡಬಾರದು ಅಂತೇಳಿ ನಾನು 16/10/2020ರಂದು ಹೋಗಿ ಅರ್ಜಿ ಕೊಟ್ಟಿರ್ತೀನಿ ಮಾನ್ಯ ಪಿಡಿಒ ಅವರಿಗೆ. ಆಗಿನ ಪಿಡಿಒ ಅವರು ಎಂ ಕೃಷ್ಣ ಎನ್ನುವರು ಈಗ ಪುಲಗೋರಕೋಟೆಯಲ್ಲಿ ಪಿಡಿಒ ಆಗಿದ್ದಾರೆ. ಅವರಿಗೆ ನಾನು ಭೂಮಿ ಅಂತ ಹೇಳಿ ಅರ್ಜಿ ಕೊಟ್ಟು ಬಂದಿರುತ್ತೇನೆ. ಮತ್ತು ಮರುದಿನವೇ ಇವರು ಹೋಗಿ ನಮ್ಮ ಗ್ರಾಮದಲ್ಲಿ ಮಾಜರು ಮಾಡಿ ಮತ್ತು 22/10/2020ರಂದು ಅವರಿಗೆ ಲೈಸೆನ್ಸ್ ವಿತರಣೆ ಮಾಡಿರ್ತಾರೆ. ಬಟ್ ಇವ್ರಿಗೆ ಲೈಸೆನ್ಸ್ ವಿತರಣೆ ಮಾಡೋ ಇದಿರುತ್ತೆ, ಪವರ್ ಇರುತ್ತೆ ಯಾರು ಪಿಡಿಒ ಅವರಿಗೆ. ಆದರೆ ಆಗಿನ ಗ್ರಾಮ ಆಡಳಿತಾಧಿಕಾರಿ ಅಂತ ನೇಮಿಸಿರ್ತಾರೆ ಸರ್ಕಾರ. ಆ ಸಮಯದಲ್ಲಿ ಬಾಲಚಂದ್ರ ಏನೋ ಗ್ರಾಮ ಆಡಳಿತಕಾರ ಮುಖಾಂತರ ಇವರು ಲೈಸೆನ್ಸ್ ಕೊಡಿಸಿರ್ತಾರೆ. ಏಕೆಂದರೆ ಇವ್ರಿಗೆ ಮುಂದೆ ಫ್ಯೂಚರಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಮತ್ತು ಇವ್ರ ಮುಖಾಂತರ ಬಾಲಚಂದ್ರ ಅನ್ನೋರ ಮುಖಾಂತರ ಕೊಡಿಸಿರ್ತಾರೆ. ಮುಂದೆ ಅದು ಅವ್ರಿಗೆ ಏನು ಕಮಿಟ್ಮೆಂಟ್ ಇತ್ತು, ಏನು ಅವ್ರು ಇದು ಮಾಡಿದ್ರು ಗೊತ್ತಿಲ್ಲ, ದುಡ್ಡೇನಾದ್ರು ತೊಗೊಂಡು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ವಿಚಾರವಾಗಿ ನಾನು ಸುಮಾರು 4 ತಿಂಗಳ ಹಿಂದೆ ಅರ್ಜಿಯನ್ನು ಕೊಟ್ಟಿರ್ತೇನೆ. ಇವ್ರಿಗೆ ಯಾರು CEO ಅವರಿಗೆ ಅರ್ಜಿಯನ್ನು ಕೊಟ್ಟಿರ್ತೇನೆ. ಆ CEO ಅವರ ಅರ್ಜಿಗೆ ಇಲ್ಲಿಗೆ ಇಒ ಅವರಿಗೆ CEO ಅವರು ಲೆಟ್ರ್ ಬರೀತಾರೆ, ಈ ಥರ ಅಕ್ರಮ ಎಸಗಿದ್ದಾರೆ ಅಂತ ಅರ್ಜಿ ಕೊಟ್ಟಿದ್ದಾರೆ, ಇದ್ರ ಮೇಲೆ ಎನ್ಕ್ವೈರಿ ಮಾಡಿಸಿ ಅಂತ ಹೇಳಿ ಹಾಕಿರ್ತಾರೆ. ಮತ್ತು 1.5 ತಿಂಗಳ ಹಿಂದೆ ಎನ್ಕ್ವೈರಿಗೆ ಸಹ ವ್ಯವಸ್ಥಾಪಕರು ಮಂಜುನಾಥ್ ಸರ್ ಮತ್ತು ಪಿಡಿಒ ಮೇಡಮ್ ಒಬ್ಬರು ಬಂದು ಎನ್ಕ್ವೈರಿ ಮಾಡಿರ್ತಾರೆ. ಆ ಸಮಯದಲ್ಲಿ ನನ್ನನ್ನು ಸಹ ಕರೆದಿರ್ತಾರೆ. ಮತ್ತು ಅವರು ಎನ್ಕ್ವೈರಿ ಮಾಡಿ ಏನಾಗಿದೆ ಏನು ಅಂತ ಹೇಳಿ ಕೂಲಂಕುಷವಾಗಿ ನೋಡಿ ಮತ್ತು ರಿಪೋರ್ಟ್ನ ಸಹ ಇವ್ರಿಗೆ ಇಒ ಅವ್ರಿಗೆ ಸಲ್ಲಿಸಿರ್ತಾರೆ. ಆದರೆ ಈಗಿರೋ ಇಒ ಅವರು CEO ಅವ್ರಿಗೆ ಆ ರಿಪೋರ್ಟ್ನ ವರದಿಯನ್ನು ಕೊಟ್ಟಿರೋದಿಲ್ಲ. ನಾನು ರೀಸೆಂಟಾಗಿ 26/3/26ರಂದು ನಾನು CEO ಅವ್ರನ್ನ ಭೇಟಿ ನೀಡಿದಾಗ CEO ಅವರು ಇಒ ಅವ್ರಿಗೆ ಕರೆ ಮುಖಾಂತರ ಹೇಳಿರ್ತಾರೆ, ಈ ಥರ ರಿಪೋರ್ಟ್ ಕೊಟ್ಟಿಲ್ಲ ಯಾಕೆ ಅಂತ ಕೇಳಿದಾಗ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಇದುವರೆಗೂ ರಿಪೋರ್ಟ್ ಕಳಿಸಿರೋದಿಲ್ಲ. ಅದರಿಂದ ಈ ಕೃಷ್ಣ ಎನ್ನುವರು ಈ ವಿಚಾರ ಅಲ್ಲ, ಬೇರೆ ವಿಚಾರಗಳಲ್ಲಿ ತುಂಬ ಫ್ರಾಡ್ ಮಾಡಿದ್ದಾರೆ. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತಿಯಲ್ಲಿ ತುಂಬ ಫ್ರಾಡ್ ಮಾಡಿದ್ದಾರೆ ಇವ್ರನ್ನ ಈಗಿರೋ ಇಒ ಅವರು ಎನ್ಕ್ವೈರಿ ಮಾಡೋದು ಬೇಡ, ಬೇರೆ ಇಒ ಇಲ್ಲ ಬೇರೆ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ತಿಳಿಪಡಿಸ್ತಿದ್ದೇನೆ.